ಬ್ಯಾಕ್ ಟು ಶ್ರುತಿ ವ್ಲಾಗ್. ಎಲ್ಲರಿಗೂ ಇದೇನು ಸರ್ಪ್ರೈಸ್ ಅಂತ ನೋಡತ್ತೀರಿ. ನನ್ನ ವ್ಲಾಗ್ ಒಳಗೆ ಐಶ್ವರ್ಯ. ಹೌದು, ಇವತ್ತಿನ ವ್ಲಾಗ್ ಸ್ಪೆಷಲ್ ಅದು. ನನ್ನ ಫ್ರೆಂಡ್ ಆಗ್ಬೇಕು ಐಶ್ವರ್ಯ. ಇಬ್ರು ಒಂದೇ ಊರವರು. ತುಂಬಾ ಭಾಳ ದಿನದ ಮೇಲೆ ನಾವು ಇಬ್ರು ಭೇಟಿ ಹಾಕಿ ಬಂದಿದ್ವಿ. ಸೊ ಇವತ್ತು ಮೀಟ್ ಆದ್ವಿ ತುಂಬಾ ವರ್ಷಗಳ ನಂತರ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಅದು. ನಾವಿಬ್ರು ಏನ್ ಮಾಡ್ತೀವಿ, ಎಲ್ಲಿ ಹೋಗ್ತೀವಿ, ಸೊ ಕೊನೆ ತನಕ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡತ್ತೀನಿ. ಸೊ ಕೊನೆ ತನಕ ತಪ್ಪದೆ ನೋಡಿ. ಥ್ಯಾಂಕ್ ಯು. ಫೈನಲಿ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೀನಿ. ಸೊ ಆಕಿ ಸೆಲೆಬ್ರಿಟಿ ಆ್ಯಕ್ಟರ್ಸ್ ಎಲ್ಲ ನಿಮಗೂ ಗೊತ್ತೈತಿ. ಸೊ ಇವತ್ತಕ್ಕಿಂದು ಮೀಟ್ ಆಗಿ ಅವ್ರ ಮನೆಗೆ ಬಂದೀನಿ. 20 ನಿಮಿಷ ನಂಗೆ ವೇಟ್ ಮಾಡಿಸಿದ್ಲು. ಆಕಿ ಟೆಂಪಲ್ಗೆ ಹೋಗಿದ್ಲು ಅಂಥೇಳಿ. ಸೊ ವೇಟ್ ಮಾಡಿ ಫೈನಲಿ ಬಂದ್ವಿ ಅವನಿಗೆ. ಸೊ ಆಕಿ ಏನೇನೋ ಪ್ರಿಪೇರ್ ಮಾಡತ್ತಾಳ ಅಂತ ಸಂಬಂಧ ಬಂದೀನಿ ಅಂಥೇಳಿ ತೋರಿಸ್ತೀನಿ. ಸೊ ಇವತ್ತು ನಮ್ಮ ಮನೆಗೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಕ್ಕ ಬಂದಿದ್ದಾಳೆ. ಸೊ ನಾನು ಅವಳಿಗೋಸ್ಕರ ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪ್ಲಸ್ ನಂದು ಟೋನರ್ ಖಾಲಿ ಆಗಿತ್ತು. ಹೊಸ ಆರ್ಡರ್ ಮಾಡ್ಬೇಕಂದ್ರೆ ಸ್ಟಾಕ್ ಇಲ್ಲ, ಅದಕ್ಕೆ ಹೋಮ್ಮೇಡ್ ಟೋನರ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಾಡ್ಬಿಟ್ಟು ಅವಳಿಗೆ ಫಸ್ಟ್ ಜ್ಯೂಸ್ ಕೊಡ್ತೀನಿ. ತುಂಬಾ ಹೊತ್ತಾಯ್ತು ಬಂದು. ಆಲ್ರೆಡಿ ವೇಟ್ ಮಾಡಿಸಿ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದೀನಿ. ಈಗ ನಾವು ಜ್ಯೂಸ್ ಎಲ್ಲ ಮಾಡಿ ಕುಡಿದು ಅಡುಗೆ ಮಾಡ್ಬೇಕು, ಊಟ ಮಾಡ್ಬೇಕು. ತುಂಬಾ ಕೆಲಸ ಇದೆ. ಸೊ ನನ್ನ ಸಂಬಂಧ ಆರೆಂಜ್ ಜ್ಯೂಸ್ ಮಾಡತ್ತಿದ್ಲು. ಒಂದು ರೈಸ್ ಟೋನರ್ ಪ್ರಿಪೇರ್ ಮಾಡ್ಕೊತಿದ್ಲು. ಆ್ಯಕ್ಟ್ರೆಸ್ ಮನೆಗೆ ಬಂದೆ. ಒಂದು ಸ್ಕಿನ್ ಕೇರ್ ಟಿಪ್ಸ್ ಕಲೀಲಿ ಅಂದ್ರೆ ಹೆಂಗೆ ಅಂತೇಳಿ ನಾನು ಎಲ್ಲ ನೋಡ್ಕೊಂಡೆ, ಹೆಂಗೆ ಟೋನರ್ ಮಾಡ್ಕೋಬೇಕು ಅಂಥೇಳಿ. ಹಾಕಿದ್ದು ಟೋನರ್ ರೆಡಿ ಆಯಿತು. ಈ ಕಡೆ ಜ್ಯೂಸನ್ನು ರೆಡಿ ಮಾಡಿದ್ಲು, ಆರೆಂಜ್ ಜ್ಯೂಸ್ ರೆಡಿ ಮಾಡಿದ್ಲು. ಇಬ್ಬರು ಆರೆಂಜ್ ಜ್ಯೂಸ್ ಕುಡ್ಕೊಂತ ಅವತ್ತಿನ ಡೇ ಹೆಂಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಇಬ್ಬರು ಸೇರಿ ಅಡುಗೆ ಮಾಡಿ ಚಪಾತಿ ಮತ್ತು ಸಲಾಡ್, ಬೀನ್ಸ್ ಪಲ್ಯ ಎಲ್ಲ ಅಡುಗೆ ಮಾಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಸೊ ಅದಾದ್ಮೇಲೆ ಇಬ್ಬರು ಕುಂತು ಊಟ ಮಾಡಿದ್ವಿ. ಸೊ ತುಂಬ ಚೆನ್ನಾಗಾಗಿತ್ತು ಅಡುಗೆ. ನಮ್ಮ ಕಡೆ ಸ್ಪೆಷಲ್ ಅಲ್ಲ, ಬೀನ್ಸ್ ಪಲ್ಯ ಅದು ಇದು ಎಲ್ಲ ಅಡುಗೆ ಮಾಡಿಕೊಂಡು ಹಂಗೆ ಫಿಲ್ಮ್ ನೋಡ್ಕೊತ ಅಷ್ಟು ಹೆಂಗೆ ಟೈಮ್ ಹೋಗೈತೆ ಅಂತ ನಂಗೆ ಗೊತ್ತಾಗಿಲ್ಲ. ಅಷ್ಟೊತ್ತಿಗೆ 6 o'clock ಆಗಿತ್ತು. ಫೈನಲಿ 6 o'clock ಆಗಿತ್ತು. ಆಕಿ ಜಿಮ್ ಟೈಮಿಂಗ್ ಬೇರೆ ಆಗಿತ್ತು. ಆಕಿ ಜಿಮ್ಮಿಗೆ ಹೋಗಕ್ಕೆ ರೆಡಿ ಆದ್ಲು. ಇಬ್ಬರು ಊಟ ಮಾಡಿ ಮಾತಾಡ್ತಾ ಈವ್ನಿಂಗ್ ಆಗಿದ್ದ ನಮಗೆ ಗೊತ್ತಾಗಿಲ್ಲ ಇಬ್ರಿಗೂ. ಆಕೆ ಐಶ್ವರ್ಯ ನಾತಿದ್ಲು, ಹೆಂಗಾರೆ ಟೈಮ್ ಹೋಗೈತಕ್ಕ, ಇವತ್ತು ನೀ ಬಂದಿದ್ದ ಸಮಾನ ಟೈಮ್ ಹೋಗೈತಂತ ಹೇಳತ್ತಿದ್ಲು. ಆಕಿ ಹೋದ್ಲು ಜಿಮ್ಮಿಗೆ. ನಾ ಅವ್ರ ಮನೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊತ ಕೂತಿದ್ನಿ. ಸೊ ಆಕಿನ ಫಸ್ಟ್ ನಮ್ಮ ಐಶ್ವರ್ಯನ ಫಸ್ಟ್ ಸೀರಿಯಲ್ ಕೃಷ್ಣ ತುಳಸಿ. ಸೊ ಅವಾರ್ಡ್ಸ್ ಎಲ್ಲ ಇಟ್ಟಿದ್ಲು. ಕೃಷ್ಣನ್ ಸ್ಟ್ಯಾಚ್ಯೂ ಇಟ್ಟಿದ್ಲು. ಸೊ ಸ್ಟ್ಯಾಚ್ಯೂ ಎಲ್ಲ ನೋಡಿದೆ. ಆಮೇಲೆ ಡೆಕೋರೇಟಿವ್ ಐಟಮ್ಸ್ ಕೆಲವೊಂದು ತರಿಸ್ಕೊಂಡಿದ್ಲು ಆನ್ಲೈನಿಂದ. ಸೊ ಅವೆಲ್ಲ ನೋಡ್ತಾ ನಾನು ಆಕಿ ಐಶ್ವರ್ಯ ಬರುತ್ತರ ನನ್ನ ಟೈಮ್ನ ಸ್ಪೆಂಡ್ ಮಾಡ್ಬೇಕಂತೇಳಿ ಅವ್ರ ಮನೆಯದೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ನೋಡ್ತಾ ಫೈನಲಿ ಬಂದು ನಾವಿಬ್ಬರು ರೆಡಿ ಆಗಿ ಹೊರಗಡೆ ಹೊಂಟಿದ್ವಿ. ಸೊ ಎಲ್ಲಿ ಹೋಗ್ತೀವ ಅಂತಂದ್ರೆ ನಾವು ಹೋಗಿದ್ದು ಓರಿಯನ್ ಮಾಲ್ಗೆ. ನೈಟ್ ಆಗಿತ್ತು. ಯೂಶ್ವಲಿ ಜಿಮ್ ಮುಗಿಸ್ಕೊಂಬರೋ ಅಷ್ಟಿಗೆ ನೈಟ್ ಆಗಿತ್ತು. ಇಬ್ಬರದ್ದು ಬೈಕ್ ತೊಗೊಂಡು ಓರಿಯನ್ ಮಾಲ್ಗೆ ಹೋದ್ವಿ. ಸೊ ಶಾಪಿಂಗ್ ಮಾಡ್ಬೇಕಂಥೇಳಿ ಹೊಂಟಿವಿ ಓರಿಯನ್ ಮಾಲ್ಗೆ. ಆಕಿನ ಸ್ಕೂಟಿ ಡ್ರೈವ್ ಮಾಡತ್ತಿದ್ಲು. ಸೊ ನಾ ಕುಂತು ಸ್ವಲ್ಪ ವೀಡಿಯೋ ಮಾಡ್ಕೊಂತ ಎಲ್ಲ ಫುಲ್ ಗಾಳಿ ಹೀರೋಯಿನ್ ಥರ ಎಲ್ಲ ಹೇರ್ ಸ್ಟೈಲ್ ಫ್ಲಾಸ್ ಮಾಡ್ಕೊತೆಲ್ಲ ಹೊಂಟಿದ್ದೆ. ಸೊ ಪಾಪಕ್ಕಿ ಟ್ರಾಫಿಕ್ ಎಲ್ಲ ಇದು ಮಾಡ್ಕೊಂಡು ಮಾಡ್ಕೊಂಡು ಗುದ್ದಾಡ್ಕೊಂಡು ಮ್ಯಾಪ್ ಹಾಕೊಂಡು ಹೋದ್ವಿ ಇಬ್ರು. ಫೈನಲಿ ಓರಿಯನ್ ಮಾಲಿಗೆ ಬಂದ್ವಿ. ಸೊ ಆ್ಯಕ್ಚುಲಿ ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ತುಂಬ ಲೇಟ್ ಆಗಿದ್ದರಿಂದ ಆಗಲಿಲ್ಲ. ಓರಿಯನ್ ಮಾಲ್ ಬಂದ್ವಿ. ಸೊ ಒಳಗೆ ಓರಿಯನ್ ಮಾಲ್ ಕಡೆ ಓಡಾಡತ್ತೀವಿ. ಏನೋ ತುಂಬ ಭಾಳ ದಿನ ಆಗಿತ್ತು ನಮಗೂ ಇಬ್ಬರಿಗೂ. ಫುಲ್ ಡೇಯಿಂದ ಮನೆಯೊಳಗೆ ಕುಂತಿದ್ವಿ. ಸೊ ಹೊರಗೆ ಹೋಗಿ ಸ್ವಲ್ಪ ಓಡಾಡಿ ಬರ್ಬೇಕಂತೇಳಿ ಹೋದ್ವಿ. ಓರಿಯನ್ ಮಾಲ್ ಎಲ್ಲ ಅಡ್ಡಾಡಿ ಹಿಂದೆ ಮುಂದೆಲ್ಲ ಹೋಗಿ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ, ರೀಲ್ಸ್ ಏನೂ ಮಾಡಲಿಲ್ಲ, ಫೋಟೋಸ್ ತಗೊಂಡ. ಸೊ ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ನೋಡತ್ತಿರಲಿಲ್ಲ ಇಲ್ಲೇ ಶಾಪಿಂಗ್ ಎಲ್ಲ ಮುಗಿಸೋಣ. ಹಂಗೆ ಆ ಕಡೆ ಈ ಕಡೆ ಮಾಲ್ ಅಂದ್ರೆ ಏನು ಮತ್ತೆ ಆ ಕಡೆ ಈ ಕಡೆ ಓಡಾಡೋದು, ಈ ಕಡೆಯಿಂದ ಆ ಕಡೆ ಓಡಾಡೋದು, ಆ ಕಡೆಯಿಂದ ಈ ಕಡೆ ಓಡಾಡೋದು. ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ಹಿಂದೆ ನೈಟ್ ಬ್ಯಾಕ್ ಸೈಡ್ ಕೂತ್ಕೊಂಡು ಲೇಕೆಲ್ಲ ಐತಲ್ಲ, ಸೊ ಅಲ್ಲಿ ಕೂತ್ಕೊಂಡು ಸೊ ಫೋಟೋಸ್ ಎಲ್ಲ ತಗೊಂಡು. ಸೊ ಮೇಡಮ್ ಅವ್ರು ಕುಂತಾರೆ ನೋಡಿಲ್ಲೇ. ನಾಲ್ಕು ವರ್ಷದ ಮಾತುಗಳೆಲ್ಲ ಕಂಪ್ಲೀಟ್ ಮಾಡತ್ತಿದ್ದೀವಿ. ಹಂಗೆ ಹಿಂಗೆ ನಮ್ಮ ಊರ್ದು ಹಿಂಗೆ ಅಂತೇಳಿ ಎಲ್ಲ ಮಾತುಗಳೆಲ್ಲ ಕಂಪ್ಲೀಟ್ ಮಾತಾಡ್ಕೋತ ಕೂತಿದ್ವಿ. ಇಬ್ಬರು ಫ್ರೆಂಡ್ಸ್ ಇದ್ರೆ ಎಷ್ಟು ಮಾತುಗಳು ಮುಗಿಯಂಗೇ ಇಲ್ಲ. ಸೊ ನಾನು ಇನ್ನೊಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ದೆ ವೈಟ್ ಕಲರ್ದ. ಸೊ ಅದು ಟ್ರಯಲ್ ಮಾಡಿ ನೋಡತ್ತಿದ್ದೆ.
ಸೊ ಆ ಗ್ಯಾಪ್ ಒಳಗೆ ನಮ್ಮ ಐಶ್ವರ್ಯ ವೀಡಿಯೋ ಮಾಡ್ಯಾಳ. ಸೊ ಫೈನಲ್ಲೇ ಒಂದು ಹೋಟೆಲ್ ಒಳಗೆ ಫಸ್ಟ್ ಟೈಮ್ ಒಂದೇನೋ ನೀವು ನಮ್ಮ ಐಶ್ವರ್ಯದ ಫೇವ್ರೇಟ್ ಡ್ರಂಕನ್ ನೂಡಲ್ಸ್ ಆ್ಯಂಡ್ ಸೂಪ್ ಟ್ರೈ ಮಾಡಿದ್ವಿ. ಅದಾದ್ಮೇಲೆ ಅಲ್ಲೇ ರಾಮೇಶ್ವರ ಕೆಫೆ ಒಳಗೆ ಒಂದು ಕಾಫಿ ಕುಡಿದು, ನೈಟ್ ಆಗಿತ್ತು, ಕಾಫಿ ಕುಡಿದು ಫೈನಲಿ ಮನೆಗೆ ಬಂದ್ವಿ. ಸೊ ನಾ ಮಾರ್ನಿಂಗ್ ಆಯಿತು ಒನ್ ಡೇ ಅಲ್ಲೇ ಸ್ಟೇ ಮಾಡಿ ಮಾರ್ನಿಂಗ್ ನಾವು ಓಲಾ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ನಾ ಬಂದೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.